ಬೈಂದೂರಿಂದ ಹುಲಿ ಹಿಡಿಸಿ ಹಾಲು ಕರೆದು ಇಲ್ಲಿ ಟೀ ಮಾಡೋದು. ಇದು ಮಟನ್ ಕೈಮಾ, ಇದು ಚಿಕನ್ ಚಾಪ್ಸು, ವಿಯೆಟ್ನಾಂ ಕಾಫಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಗೈಸ್ಗಳು ನೋಡಿ ಗೈಸ್ ಹೆಂಗ್ ಬರ್ತಾರೆ. ದುಬ್ಲಿ ದುಬ್ಲಿ ದುಬ್ಲಿ. ಗೈಸ್ ನಮ್ಮ ಭಟ್ರು ಹೋಟ್ಲಿಗೆ ಬಂದ್ವಿ. ಬೆಳಗ್ಗೆನೆ ಮ್ಯಾರಥಾನ್ ನೋಡೋಣ ಅಂತೇಳಿ ನಮ್ಮ ಭಟ್ರು ಹೋಟ್ಲಿಗೆ ಬಂದಿದ್ದೀವಿ ಗೈಸ್. ನಮಸ್ತೆ ಮಾಡ್ರಿ ಭಟ್ರೆ. ಎಂತ ನಮಸ್ತೆ, ಗುಡ್ ಮಾರ್ನಿಂಗ್. ಇಂತ ಹುಲಿ ಹಾಲು ನೋಡಿ ಗೈಸ್, ಇದು ನಮ್ಮ ಭಟ್ರು ಹುಲಿ ಹಾಲು. ಇದು ಹುಲಿ ಹಾಲಲ್ಲ, ಮತ್ತಿನ ನಂದಿನಿ ಹಾಲು. ಏಯ್ ಹುಲಿ ಹಾಲು ಅಂದ್ರೆ ಮತ್ತೆ ಯಾರು ಬರ್ಲಿಲ್ಲ ಕಷ್ಟ. ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಭಟ್ರೆ. ನಮ್ಮ ಭಟ್ರು ಹುಲಿ ಹಾಲಲ್ಲಿ ಟೀ ಮಾಡೋದು ಗೈಸ್. ಹುಲಿ ಹಾಲಲ್ಲಿ ಜಾಸ್ತಿ ಹೇಳಿದ್ರೆ ಫಾರೆಸ್ಟರ್ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಲ್ಲ ಅಷ್ಟೇ. ಹೇಳಲ್ಲ. ಹೌದು, ನಂದಿನಿ ಹಾಲು. ಆಮೇಲೆ ಇವರು ಊರಿನ ಬೈಂದೂರಿಂದ ಹುಲಿ ಹಿಡಿಸಿ ಹಾಲು ಕರೆದು ಇಲ್ಲಿ ಟೀ ಮಾಡೋದು. ಡೈಲಿ ಬರೀ ಹಾಲು ಬಸ್ಗೆ ಹಾಕ್ಸಕ್ಕೆ ಏನಿಲ್ಲ ಅಂದ್ರೆ 2,000 ರೂಪಾಯಿ ಕೊಡ್ತಾರೆ. ಒಂದು ಟೀ ಎಷ್ಟು ಬಿಟ್ರೆ? ಒಂದು ಟೀ 12 ರೂಪಾಯಿ ರೇ. ಹುಲಿ ಹಾಲು 500 ರೂಪಾಯಿ. 500 ರೂಪಾಯಿ ಒಂದು ಟೀ 500 ರೂಪಾಯಿ. ನಮ್ಮ ಭಟ್ರು ಎಲ್ಲ ಮೇಗಳಿಗೂ ಬಿಸ್ಕೆಟ್ ಹಾಕ್ತಾರೆ ಗೈಸ್. ನಮ್ಮ ಭಟ್ರು ಅಣ್ಣ, ಏನ್ ಸಮಾಚಾರ? ಆರಾಮಣ್ಣ ಸಾರ್. ನೀವು ಯಾವಾಗ ಬಂದ್ರಿ ಅಣ್ಣ? ರಾತ್ರಿ. ಗೈಸ್ ನಮ್ಮ ಅಚ್ಚುದಣ್ಣ ಮೈಸೂರಿಂದ ಪಾಪ ರಾತ್ರಿ ಬಂದ್ಬಿಟ್ಟು ಅವ್ರು ಮ್ಯಾರಥಾನ್ ನೋಡೋಣ ಅಂತ. ಇಲ್ಲಿ ನೋಡಿ ಶೆಡ್ಯೂಲ್ 5 ಗಂಟೆಗೆ ಶೆಡ್ಯೂಲ್ ಹಾಕಿ 7 ಗಂಟೆಗೆ ಓಡಿಸ್ತಾವ್ರೆ. ಅದಕ್ಕೆ ನಾವೀಗೆಲ್ಲ ಸೀದಾ ರಾಮದೇವ್ರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗೈಸ್. ನಾನು ಶರತ ಬನ್ನು ಮತ್ತು ಕಲ್ಲಂಗಡಿ ಅಂತ ಬಂದ್ವಿ ದೇವಸ್ಥಾನದಲ್ಲಿ. ಮೇಲೆ ಟೀ ಮಾಡೋಣ ಅಂತ. ಇದು ನಮ್ಮ ಸಿದ್ಧಗಂಗಾ ಮಠ ಗೈಸ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇ ರಾಮದೇವ್ರ ಬೆಟ್ಟಕ್ಕೆ ಹೋಗೋದು. ನೋಡಿ ಪಾಕ್ ನೋಡಿ ಎಲ್ಲ ಹೆಂಗೈತೆ. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು. ಏನೇನೋ ಆಗಿ ಹೆಂಗೆಂಗೋ ಆಗ್ಬಿಟ್ಟು ಗೈಸ್. ಇದು ನಮ್ಮ ಸಿದ್ಧಗಂಗಾ ಮಠ ಗೈಸ್. ಶ್ರೀ ಶಿವಕುಮಾರ್ ಸಿದ್ಧಗಂಗಾ ಮಠ ಗೈಸ್. ಪಾಪ ಸಾಕಾಗೋಯ್ತು. ನಮ್ಮ ಸ್ನೇಹಿತರು ಕರೆಕ್ಟಾಗಿ 15 ನಿಮಿಷ ನಡೆದಿದ್ದೀವಿ. 15 ನಿಮಿಷ 22 ನಿಮಿಷ ಆಯಿತಾ? ಓಕೆ, 22 ನಿಮಿಷ ಆಯಿತು ಗೈಸ್. ಪಾಪ ನಮ್ಮ ಸ್ನೇಹಿತ 5 kg ಕಲ್ಲಂಗಡಿ ಹಣ್ಣು ಹೊತ್ಕೊಂಡು 10 kg ಆಗಿಬಿಟ್ಟಾನೆ. ಬಾ ಆಯ್ತು ಗೈಸ್. ಈ ಸಮ್ಮರಲ್ಲಿ ಒಳ್ಳೆ ಸಖತ್ತಾಗಿರೋ ಆಗೈತೆ ನೋಡಿ. ಅಲ್ಲೇ ಹೋಗೋಣ ಫಸ್ಟು. ಎಷ್ಟು ನಿಮಿಷ ಅಣ್ಣ? 35 ಮಿನಿಟ್ಸ್, ಆಲ್ಮೋಸ್ಟ್ 1.25 ಕಿಲೋಮೀಟ್ರ್. ಏನು ಸರ್ ನಮ್ಮ ಟೀಮಿನ ಹೆಂಗ್ ಬಾ ಇವರು ಹೇಳ. ನಮ್ಮ ಟೀಮ್ ಹೆಂಗ್ ಬಾ ಇವರು. ಸಖತ್ತಾಗೈತೆ. ಮಳೆಗಾಲದ ಇದು ಚಳಿಗಾಲದಲ್ಲಿ ಇಷ್ಟೊಂದು ಪಾಕ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ಸ್ನೇಹಿತರು ಹೆಸರು ಬಿಡ್ತಾರೆ. ಫುಲ್ಲೆಲ್ಲ ಡ್ರೈ ಆದಾಗ ಹಚ್ಬಿಟ್ರೆ ಫೈನಲಿ ರೀಚ್ ಆದ್ವಿ. ಹಾಲು ಓಕೆ. ನಾನು ಬಂದಿಲ್ಲ. ಇದು ನೈಟ್ ಟೆಂಟ್ ಆಗಿದ್ದ, ಸ್ಟೇ ಆಗಿದ್ದ. ನಾನು ಬಂದಿಲ್ಲ. ನವೀನ್ ಸರ್
ಹಾಲು ತಂದಿದ್ದೀರಾ? ಟೀ ಮಾಡೋಣ ಕಾಫಿ ಮಾಡೋಣ? ಏನ ಟೀ ಮಾಡ್ದ? ಸರ್ ಡಿಕಾಕ್ಷನ್ ಇತ್ತು. ಓಹೋ ಹೆಲ್ತಿ ಗೈಸ್ ಹಾಲು ತಂದಿದ್ದೀವಿ. ಕಲ್ಲಂಗಡಿ ಹಣ್ಣಿದೆ. ಸ್ಟವ್ ಐತೆ. ಸ್ಟವ್ ಎಲ್ಲ ಐತೆ? ಆ ಬ್ಯಾಗ್ ಆಗೈತಾ? ಸ್ಟವ್ ಆ ಬ್ಯಾಗಲ್ಲಿದೆ. ನೋಡಿ ವ್ಯೂ ನೋಡಿ. ಈ ಕಡೆ ವ್ಯೂ ಈ ಕಡೆ ವ್ಯೂ ತೋರಿಸ್ತೀನಿ ನೋಡಿ. ಈ ವ್ಯೂವಲ್ಲಿ ಈಗ ಒಳ್ಳೆ ಟೀ ಮಾಡ್ಕೊಂಡು ಹಿಂಗೋದ್ರೆ ಪಾತಾಳಕ್ಕೆ ಹೋಗ್ತೀವಿ. ಸೊ ಈಗ ಒಳ್ಳೆ ಸ್ಟ್ರಾಂಗಾಗಿ ಟೀ ಮಾಡೋಣ. ಗೈಸ್ ಇದು ವಿಯೆಟ್ನಾಮಿಂದ ತಂದಿರೋ ಟೀ ಪುಡಿ ಅಲ್ಲ ಅಣ್ಣ? ವಿಯೆಟ್ನಾಮ್ ಟೀ ಪುಡಿಲಿ ಇವತ್ತು ಟೀ ಮಾಡೋಣ. ರಾಮದೇವ್ರ ಬೆಟ್ಟದಲ್ಲಿ ವಿಯೆಟ್ನಾಮ್ ಟೀ ಮಾಡೋಣ. ಇದು ಏರ್ಪೋರ್ಟಲ್ಲಿ ದೇಪಿರೋ ಸಕ್ಕರೆ ಪೌಡ್ರ್ ಇದೆಲ್ಲ. ಲಾಂಜು ಇಲ್ಲ ಏರ್ಪೋರ್ಟ್ ಲಾಂಜಲ್ಲಿ ಟೀ ಕಾಫಿಗೆ ಕೊಡ್ತಾರೆ. ಸೊ ಅದ್ರಲ್ಲಿ ಹಂಗೆ ತೆಗೆದು ಬ್ಯಾಗ್ ಒಳಗೆ ತೆರೀಕ ಪ್ರಸಾದ ತಂದಿ ಸಕ್ಕರೆಗೆ. ಗೈಸ್ ಪ್ರಪಂಚದಲ್ಲಿ ಎಲ್ಲ ಸಿಲಿಂಡರ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮ ಸಿಲಿಂಡರ್ ಹೆಂಗೈತೆ. ಟಾಪ್ ಟಾರ್ಚ್ ಬುಟಾನಿಯಾ ಗ್ಯಾಸ್. ಟ್ರಂಪ್ ಕಳ್ಸೋರು ನಮಗೆ ಅಂತ ಹೇಳ್ಬಿಟ್ಟು ಟ್ರಕ್ ಹೋಗ್ತಾ ಇದ್ದೀರಾ. ಸೊ ನಿಮಗೆ ಅಂತ ಹೇಳ್ಬಿಟ್ಟು US ಇಂದ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಳಿಸಿರೋದು. ಇದು ಸ್ಟವ್ ಗೈಸ್. ಆಲ್ಮೋಸ್ಟ್ ಎಲ್ಲ ಟ್ರಕ್ಕರ್ಸ್ಗೂ ಗೊತ್ತಿರುತ್ತೆ ಸ್ಟವ್. ಇದೆಲ್ಲ ಡಾಕ್ಟರ್ ಬ್ರೋ ಲಾಗಲ್ಲಿ ನೋಡಿರ್ತೀರ ಆಲ್ಮೋಸ್ಟ್. ಅವನು ಅವರು ಇದೇ ಥರ ನಂದಿನಿ ಬ್ರೆಡ್ಡು, ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರೆಡ್ ಇದೆ ಗೈಸ್. ನೋಡಿ ಹೊಸ ಟ್ಯಾಟು. ಸರಿ ಈಗ ಇದು ನವೀನ್ ಸರ್ ಆ ಟ್ಯಾಟೂದು ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಐರನ್ ಮ್ಯಾನ್ ಟ್ಯಾಟೂ. ಓಕೆ. ಇಲ್ಲಿ ನಮ್ಮ ಉಚಿತಣ್ಣನ ಕೈಯಲ್ಲೂ ಇದೆ ನೋಡಿ ಗೈಸ್. ಇದು ಅದು ಇಲ್ಲ, ಅದು ಅಂದ್ರೆ ವಿಡ್ತು ಜಾಸ್ತಿ. ಮಲ್ಟಿಪಲ್ ಐರನ್ ಮ್ಯಾನ್. ಸೊ ಇದು ಸಿಂಪಲ್, ಇದು ಬಂದು ಸಿಂಪಲ್. ಸೊ ಇದು ಬಂದು ಫುಲ್ ದೊಡ್ಡದು. ಅಂದ್ರೆ ಓಡ್ಬೇಕಾದ್ರೆ ಕಾಣ್ಲಿ ಅಂತ ನವೀನ್ ಸರ್ ಬೇಕು ಅಂತಾನೆ ಡಿಸೈನ್ ಮಾಡ್ತಾರಲ್ಲ ಸರ್. ಸರ್ ಈಗ ಸ್ವಿಮ್ಮಿಂಗ್ ಎಷ್ಟು ಕಿಲೋಮೀಟ್ರು? ಸ್ವಿಮ್ಮಿಂಗ್ 2 ಕಿಲೋಮೀಟ್ರು. ಅದನ್ನ ಎಷ್ಟು ಟೈಮಲ್ಲಿ ಕವರ್ ಮಾಡಬೇಕು? 1 hour 15 minutesಲ್ಲಿ ಸ್ವಿಮ್ಮಿಂಗ್ 2 kilometer ಸ್ವಿಮ್ಮಿಂಗ್ ಕ್ಲಿಯರ್ ಮಾಡಬೇಕು. ಮತ್ತು ಸೈಕ್ಲಿಂಗು 90 minutes. 90 kilometers. ಅದು ಟೋಟಲ್ 5 hours. ಎರಡು ಸೇರಿ 5 hours 50. ಎರಡು ಆಲ್ಮೋಸ್ಟ್ 6 hours 10 minutes ಕಮ್ಮಿ. 5.5 5.5. ಇದು ರನ್ನಿಂಗು 2 hours 21. ಟೋಟಲ್ ಎಲ್ಲ ಟೈಮಿಂಗ್ಸ್ ಎಷ್ಟು ಕಿಲೋಮೀಟರ್? ಎಷ್ಟು? 8.5 ಅಲ್ಲ ಸರ್, 8 ಗಂಟೆ. 8 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ಹಾಫ್ ಐರನ್ ಮ್ಯಾನ್, ಫುಲ್ ಐರನ್ ಮ್ಯಾನ್? ಹಾಫ್ ಐರನ್ ಮ್ಯಾನ್. 2 ಸತಿ ಮಾಡಿದ್ದೀನಿ. ಮೈಸೂರಲ್ಲೊಂದು, ಕೊಲ್ಹಾಪುರಲ್ಲೊಂದು. ಓಕೆ. ನೆಕ್ಸ್ಟ್ ಈಗ ಫುಲ್ ಐರನ್ ಮ್ಯಾನ್ ಮಾಡೋಕ್ಕೆ ರೆಡಿ ಆಗ್ತಾವ್ರೆ? ಇಲ್ಲ ಸರ್, ಅಲ್ಲ ಒಟ್ಟಿನಾಗ ಮಾಡ್ತೀರಾ? ಅದೇನು ಹೇಮ್ ಇಲ್ವಾ? ನೆಕ್ಸ್ಟ್ ನಮ್ಮ ಉಚಿತಣ್ಣನೂ ರೆಡಿ ಆಗ್ತಾವ್ರೆ ಅಲ್ವಣ್ಣ ಹಾಫ್ ಐರನ್ ಮ್ಯಾನ್ ಮಾಡೋಕ್ಕೆ? ಎಲ್ಲಿ? ಗೋವಾನಾ? ಗೋವಾ. ಯಾವಾಗ? ಅದು ಸೊ ರಿವೀಲ್ ಮಾಡಂಗಿಲ್ಲ. ನೆಕ್ಸ್ಟ್ ರಿವೀಲ್ ಮಾಡಿದಾಗ ನೆಕ್ಸ್ಟ್ ಲಾಗಲ್ಲಿ ಸಿಕ್ಕಿದಾಗ ಹೇಳ್ತೀವಿ. ಓಕೆ, ಈಗ ಮಸ್ತಾಗಿ ಒಂದು ಟೀಮ್ ಆಗ್ಬಿಡೋಣ ಬನ್ನಿ. ನಮಗೆ ಫಸ್ಟು ಕಲ್ಲಂಗಡಿ ಹಣ್ಣು ಕಾಡು ಮೆಣಸು ಹೊಡಿದೀವಿ. ನಮಗೆ ಚಾಕು ಇಲ್ದಂಗೆ ಗುದ್ದಾಣೆ ಓಪನ್ ಆಗುತ್ತೆ. ಚಾಕು ಇಲ್ದಂಗೆ ಕಲ್ಲಂಗಡಿ ಹಣ್ಣು ಗುದ್ದೋದು. ಗಾಯ್ಸ್ ಹೆಂಗಿದೆ? ಚೆನ್ನಾಗಿದೆ ನೋಡ್ರಿ. ಚೆನ್ನಾಗಿರುತ್ತೆ. ಹಿಂಗೆ ಗುದ್ದಿದ್ದೀರಿ ಪೀಸ್ ಆಗಿರೋದು. ಓ ಭರ್ಜರಿ ಕಣ್ರಿ. ಸರಿ, ಎಮ್ಮಿ ಸ್ವೀಟ್ ಚೆನ್ನಾಗೈತೆ ಅಂದ. ಚೆನ್ನಾಗಿದೆ. 160 ರೂಪಾಯಿ ತಗೊಂಡ 5 kgಗೆ. ಅಣ್ಣ ತುಂಬ ಸ್ವೀಟಾಗಿರುತ್ತೆ.
ತಿಂದು ನೋಡಿ ಅಂತ ಹೇಳಿ ಕಳಿಸ್ತಾ. ಸಿಗಲ್ಲ, ವೇಸ್ಟ್ ಆಗ್ಬಿಡ್ತದೆ. ಕವರಿ ಏನಾಗಲ್ಲ, ಕವರ್ಬೇಕು. ಸೈಸ್ ಗೈಸ್ ಎಲ್ಲರಿಗೂ ಹಿಂಗೆ ಅರ್ಧ ಪೀಸ್ ಒಳ್ಳೆ ಬ್ರೇಕ್ಫಾಸ್ಟು ಸ್ನೇಹಿತರೆ. ಈಗ ಅವಾಗ ಈ ಥರ ಎಲ್ಲ ಮಾಡ್ತಾ ಇರಬೇಕು, ನಮ್ಮ ಪೂರ್ವಜರನ್ನ ನೆನೆಸ್ತಾ ಇರಬೇಕು. ಏನು ಸರ್ ತಳಿ ಸರ್, ಇದು ಆಮೇಲೆ ಕಟ್ ಮಾಡೋಣ. ಕವರದ ರಸೀಡಿದ್ದು ಏನು ಸ್ಪೂನಾಗೆ ಫೋರ್ಕಾಗೆ ತಿನ್ನೋದೆಲ್ಲ ಬಿಟ್ಟು ಅವಾಗ ಈ ಥರ ಬಂದು ಕವರ್ತಾ ಇರಬೇಕು. ಹಣ್ಣು ಮಾತ್ರ ಸಖತ್ತಾಗೈತೆ. ಬೀಜ ಎಲ್ಲ ಉದುರಿಸೋಗೋದು, ನೆಕ್ಸ್ಟ್ ಬಂದಾಗ ಗಿಡ ಬೆಳೆಯುತ್ತೆ, ತಿನ್ನೋದು ಬೇರೆ ತರ ಬರುತ್ತಷ್ಟೇ. ಹೊಸ ಫಿಲಮ್ ಕತೆ ಚೇಂಜ್ ಆಗ್ತಾ ಇರುತ್ತೆ, ಫಿಲಮ್ ಮಾತ್ರ ಓಡ್ತಿರುತ್ತೆ. ಸಿಚುವೇಶನ್ಗಳು ಗೈಸ್ ಹತ್ಕೊಂಡೈತೆ. ನಿಮ್ಗೆ ಯಾರಿಗಾದ್ರೂ ಕಾಣಿಸ್ತಾ ಐತಾ? ಕಾಣಿಸಲ್ಲ. ಸೀದಾ ಹುಟ್ಟಾಯ್ತು. ಗೈಸ್ ಇದು ನಾವು ಟೀ ಪುಡಿ ಅನ್ಕೊಂಡ್ವಿ, ಟೀ ಪುಡಿ ಅಲ್ಲ ಇದು, ಆ್ಯಕ್ಚುಲಿ ಕಾಫಿ. ಆಫ್ ಆಯ್ತು. ಗ್ಯಾಸ್ ಖಾಲಿ ಐತೆ ಅಣ್ಣ. ಆಗ್ತಾಯ್ತಾ? ಕತೆ ಅಷ್ಟೊಂದೇ ಆಗ್ತದೆ ಆಯ್ತಾ? 9 ಗಂಟೆಗೆನಾ? ಗೈಸ್ ಇಲ್ಲ, ಸಿಲಿಂಡರ್ ಖಾಲಿ ಆಗಲ್ಲ. ಇದು ಇರಾನ್ದು ಒಂದು 9:30 ಕಳ್ಸಿ. ಯು ಎಸ್ ಎ ಖಾಲಿ ಆಯ್ತು, ಈಗ ಇರಾನ್ದು ಹಾಕಂತೀವಿ. ಗೈಸ್ ಇದು ಹೊಸ ಸಿಲಿಂಡ್ರು ಗೈಸ್. ತಡಿ, ಅದು ಚುಚ್ಚೋದು ಹೆಂಗೆ ತೋರ್ಸಂಗೆ ಕೊಡಿಲ್ಲ. ಓಪನಿಂಗ್ ಇರುತ್ತೆ ಇಲ್ಲಿ. ಹಾಂ, ಈ ಲಾಕ್ಸ್ ಇದೆಯಲ್ಲ, ಓಕೆ. ಈ ಮಧ್ಯದ ಇದ್ರೊಳಗೆ ಹೋಗ್ಬೇಕು. ಫಸ್ಟು ಈ ಓಪನಿಂಗ್ ಅಪೋಸಿಟ್ ಸೈಡ್ನ ಒಳಗೆ ಹಾಕಿ, ಓಕೆ, ಈ ಜಾಗಕ್ಕೆ ಇದನ್ನ ತೆಗಿಬೇಕು. ಆಮೇಲೆ ಲಾಕ್ ಒಂದು ತಿರುಗಿಸಿದ್ರೆ ಲಾಕ್. ಓಕೆ. ಸಿಲಿಂಡ್ರೇನೆ 250. ಎಷ್ಟು? 1.5 ಗಂಟೆ ಉರಿಸುತ್ತೆ ಕಂಟಿನ್ಯೂ ಆಗಿ ಉರಿಯುತ್ತೆ. ಆಮೇಲೆ ಇದು ಪವರ್ ಜಾಸ್ತಿ. ನಾರ್ಮಲ್ ಗ್ಯಾಸಲ್ಲಿ 10 ನಿಮಿಷ ಬೇಕು ಉರಿಯೋದಕ್ಕೆ, ಕುಕ್ಕರ್ ಕೂಗೋದಕ್ಕೆ. ಓಕೆ. ಇದರಲ್ಲಿ 3-4 ನಿಮಿಷ ಕೂಗುತ್ತೆ. ಹೌದಾ? ಅಷ್ಟು ಹೈ ಇಂಟೆನ್ಸಿಟಿ ಫ್ಲೇಮ್. ಬ್ಯೂಟೇನ್ ಗ್ಯಾಸ್ ಅಲ್ವಾ ಇದು? ನೋಡಿ, ಇದು ಆನ್ ಮಾಡೋದು ಹಿಂಗೆ ಆನ್ ಆಯಿತು. ಇವಾಗ ಹಿಂಗೆ ಇಟ್ಬಿಟ್ರೆ ಸಾಕು. ಇದು ನಾವು ಟೀ ಪುಡಿ ಅಂತ ಅಂದ್ಕೊಂಡ್ರೆ ಇನ್ಸ್ಟೆಂಟ್ ಕಾಫಿ, ವಿಯೆಟ್ನಾಮ್ ಕಾಫಿ. ಪಾಪ ಹಚ್ಚಿದಣ ಟೀ ಪುಡಿ ಅಂತ ಇಟ್ಕೊಂಡ್ಬಿಟ್ಟೈತೆ. ಈಗ ಗೂಗಲ್ ಮಾಡಿ ನೋಡಿದ್ರೆ ಜಾಲರಿ ಎಲ್ಲ ತಂದ್ಬಿಟ್ಟಿದ್ದೀವಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಇಲ್ಲಿ ನೋಡಿದ್ರೆ ಕಾಫಿ. ಈಗ ವಿಯೆಟ್ನಾಮ್ ಕಾಫಿ ಜೊತೆ ನಮ್ಮ ನಂದಿನಿ ಬ್ರೆಡ್. ಹೀಗೆ ಮಜಾ ಕಣ. ಗೈಸ್ ಫೈನಲಿ ಮುಗೀತು. ಈಗ ತಿಂಡಿಗೆ ಹೊರಟಿದ್ದೀವಿ. ಎಲ್ಲಣ್ಣ ತಿಂಡಿ? ಭೈರವ, ರಿಂಗ್ ರೋಡ್. ಭೈರವ ಮಿಲ್ಟ್ರಿ ಹೋಟ್ಲು. ಈಗ ಕ್ಯಾಲರೀಸ್ ಎಲ್ಲ ಬರ್ನ್ ಆಗೈತೆ, ಪ್ರೋಟೀನ್ ಬೇಕು. ಸೊ ಅದಕ್ಕೆ ಭೈರವಾಗ ಹೋಗ್ಬಿಟ್ಟು ಭರ್ಜರಿಯಾಗಿ ತಿಂದ್ಬಿಟ್ಟು ಬ್ಯಾಟಿಂಗ್ ಮಾಡಿ ದಿಸಕ್ಕೊಂದು ಅರ್ಥ ಕೊಡ್ತೀವಿ. ಹೌದು ಗೈಸ್, ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾವ್ರಿ ಇಲ್ಲಿ. ವಿರಾಟ್ ಕೊಹ್ಲಿ ಫುಲ್ಲು ಒಳ್ಳೆ ಟೂರ್ನಮೆಂಟ್ ನಡೀತೈತೆ ಇಲ್ಲಿ. ಸೇರ್ಸ್ಕೊಂತೀರಾ? ನಾವು ಬೆಟ್ಟಿಂಗ್ ಎಲ್ಲ ಕಣ, ಸುಮ್ಮನೆ ನೋಡ ಅಲ್ಲೊಬ್ಬ, ಅಲ್ಲೇ ಅವನು ಟಿಮ್ ಡೇವಿಡ್. ಅವನು ಟಿಮ್ ಡೇವಿಡ್ ಕೈ ಎತ್ತ ಮೇಕೆ. ಗೈಸ್ ತುಮಕೂರು ಭೈರವ ಹೋಟ್ಲು ಬಂದ್ವಿ. ನಮ್ಮ ಹಚ್ಚಿದಣ್ಣ. ಅಣ್ಣ ಏನು? ಮಟನ್ ಕೈಮಾ. ಇದು ಮಟನ್ ಕೈಮಾ. ಇದು ಚಿಕನ್ ಚಾಪ್ಸು. ರೈಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಬಿರಿಯಾನಿ. ನಮ್ಮ ನವೀನ್ ಸರ್ ಕಾಲು ಸೂಪ್ ಹೇಳೋದು, ರೊಟ್ಟಿ ಹೇಳಿದ್ದು ಕೈ ಸೂಪ, ಪ್ಲೈನ್ ಸೂಪು. ಈ ಕಡೆ ಅವ್ರು ನಮ್ಮ ಸ್ನೇಹಿತರು ಆಗಲೇ 2 ರೌಂಡ್ ಬ್ಯಾಟಿಂಗ್ ಆಡಿ
ಗೈಸ್ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಬಂದು ಮಲ್ಕೊಂಡವನು, ಸಂಜೆ ಇದ್ದಿದ್ದೀನಿ. ಸೊ ಶಾಪ್ಗೆ ಹೋಗ್ಬಿಟ್ಟು ಬಂದು ಜಸ್ಟ್ ಈಗ ಬಂದೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.